ಎಲ್ರಿಗೂ ನಮಸ್ಕಾರ. ಇನ್ನು 2 ದಿನದಲ್ಲಿ ಈ ವರ್ಷದ ಒನ್ ಆಫ್ ದ ಮೋಸ್ಟ್ ಅವೈಟೆಡ್ ಸಿನಿಮಾ ಕ್ರಿಸ್ಟೋಫರ್ ನೋಲನ್ ಅವರು ಡೈರೆಕ್ಟ್ ಮಾಡಿರುವಂತಹ ದಿ ಆಡಿಸಿ ರಿಲೀಸ್ ಆಗ್ತಾ ಇದೆ. ಪ್ರಪಂಚದ ಎಲ್ಲ ಸಿನಿಮಾ ಫ್ಯಾನ್ಸ್ ಇಂಡಿಯಾದಲ್ಲೂ ಸುಮಾರು ಜನ ಇದ್ದಾರೆ. ಎಲ್ಲರೂ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಸೊ ಈ ಸಿನಿಮಾದ ಬಗ್ಗೆ ನನಗಿರೋ ಎಕ್ಸ್ಪೆಕ್ಟೇಷನ್ಸ್ ಹಾಗೂ ಎಕ್ಸೈಟ್ಮೆಂಟ್ನ ಶೇರ್ ಮಾಡಕ್ಕೆ ಬಂದಿದ್ದೀನಿ. ಫಾರ್ಮ್ಯಾಟ್ ಮತ್ತು ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ತೀನಿ. ಇದು ದಿ ಫಸ್ಟ್ ಫಿಲಮ್ ಇನ್ ದ ವರ್ಲ್ಡ್ ಟು ಬಿ ಕಂಪ್ಲೀಟ್ಲಿ ಶಾಟ್ ಇನ್ ಐಮ್ಯಾಕ್ಸ್ ಫಿಲ್ಮ್ ಕ್ಯಾಮ್ರಾಸ್. ಏನು ಹಿಂಗಂದ್ರೆ ಅಂತಲೂ ಹೇಳ್ತೀನಿ. ಸೊ ಏನು ಅಂತಂದರೆ, ಒಂದು ಫಿಲಮಲ್ಲಿ ಶೂಟ್ ಮಾಡಿರೋಂಥ ಒಂದು ಎಂಟೈರ್ ಸಿನಿಮಾ ಇದು. ಫಿಲಮ್ ಅಂದರೆ ರೀಲ್ ಏನಿದೆಯೋ, ಸೊ ಐಮ್ಯಾಕ್ಸ್ ರೀಲ್ನಲ್ಲೇ ಶೂಟ್ ಮಾಡಿರೋಂಥದ್ದು 70mm ಐಮ್ಯಾಕ್ಸ್ ಅಂತ. ಸೊ ಅದು ರೆಗ್ಯುಲರ್ ಫಿಲಮ್ಸ್ ಏನು ಸೈಜ್ ಬರುತ್ತೋ ಅದಕ್ಕಿಂತ ಆಲ್ಮೋಸ್ಟ್ ಡಬಲ್ ತ್ರಿಬಲ್ ಸೈಜ್ ಇರುತ್ತದೆ. ಸೊ ಹ್ಯೂಜ್ ರೀಲ್. ಸೊ ಇದು ಆಲ್ಮೋಸ್ಟ್ ಎಂಟೈರ್ ಫಿಲಮ್ ಅವ್ರು ಹೇಳ್ತಾರೆ ಎಷ್ಟೋ 10-20 ಕಿಲೋಮೀಟರ್ಸ್ ಲೆಂತ್ ಇರುತ್ತಂತೆ. ತುಂಬ ದೊಡ್ಡದು. ಸೊ ಟೆಕ್ನಿಕಲ್ ಆಸ್ಪೆಕ್ಟಲ್ಲಿ ಅವೆಲ್ಲ ಆಗಿರುತ್ತೆ. ಎಕ್ಸ್ಪೀರಿಯನ್ಸ್ ನೋಡ್ಬೇಕಾದ್ರೂ ಇಟ್ ಇಸ್ ಟೂ ಹ್ಯೂಜ್ ಅಂತ ಹೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ, ನಮ್ಮ ಇಂಡಿಯಾದಲ್ಲಿ ಒಂದು ರೆಗ್ಯುಲರ್ ಸಿನಿಮಾ ಸ್ಟ್ಯಾಂಡರ್ಡ್ ಥಿಯೇಟರ್ ಏನಿರುತ್ತೆ, ಸಿನಿಮಾಸ್ಕೋಪ್ ಅಂತ ಹೇಳ್ತೀವಲ್ಲ, ಸ್ವಲ್ಪ ವೈಡ್ ಆಗಿರುತ್ತಲ್ಲ. ಸೊ ರೆಗ್ಯುಲರ್ ಸಿನಿಮಾಸ್ಕೋಪ್ ಥಿಯೇಟರ್ ಸೈಜು ನೀವು ನೋಡ್ತಿರ್ಬೋದು, ಇಟ್ ಇಸ್ ಅಬೌಟ್ 48 to 20 ಫೀಟ್ ಇರುತ್ತೆ. 48 ಫೀಟ್ ಬೈ 20 ಫೀಟ್ ಇರುತ್ತೆ. ಇಂಡಿಯಾದಲ್ಲಿರೋ ಒಂದು ಸ್ಟ್ಯಾಂಡರ್ಡ್ ಐಮ್ಯಾಕ್ಸ್ ಥಿಯೇಟರ್ ಸೈಜ್, ಐಮ್ಯಾಕ್ಸ್ ಸ್ಕ್ರೀನ್ ಸೈಜ್ ಏನು ಅಂತಂದರೆ 63 ಫೀಟ್ ಬೈ 33 ಫೀಟ್ ಇರುತ್ತೆ. ಇಂಡಿಯಾದಲ್ಲಿರೋಂಥ ಬಿಗ್ಗೆಸ್ಟ್ ಐಮ್ಯಾಕ್ಸ್ ಸ್ಕ್ರೀನ್ ಮುಂಬೈನಲ್ಲಿದೆ. ಸೊ ಈ ಬಿಗ್ಗೆಸ್ಟ್ ಐಮ್ಯಾಕ್ಸ್ ಸ್ಕ್ರೀನ್ ಈಸ್ 72 ಫೀಟ್ ಬೈ 37 ಫೀಟ್. ಹ್ಯೂಜ್ ಸ್ಕ್ರೀನ್ ಇದು. ಕಂಪೇರ್ಡ್ ಟು ರೆಗ್ಯುಲರ್ ಸಿನಿಮಾಸ್ಕೋಪ್ ಸ್ಕ್ರೀನ್, ಈ ಐಮ್ಯಾಕ್ಸ್ ಸ್ಕ್ರೀನ್ ತುಂಬ ದೊಡ್ಡದಿದೆ. ನಾನು ಈಗಿರೋ ಊರು ಅಮೇರಿಕಾದ ಫೀನಿಕ್ಸ್ ಊರಿನಲ್ಲಿ ಇರೋಂಥ ಐಮ್ಯಾಕ್ಸ್ ಸ್ಕ್ರೀನ್ ಈಸ್ ದಿ ಪ್ರಾಪರ್ ಟ್ರೂ ಐಮ್ಯಾಕ್ಸ್ 70mm. ಹಂಗಂದರೆ 1.43:1 ಆಸ್ಪೆಕ್ಟ್ ರೇಷನ್ ಇರೋಂಥ ದಿ ಐಮ್ಯಾಕ್ಸ್ ನೋಲನ್ ಎಕ್ಸ್ಪೀರಿಯನ್ಸ್. ನೋಲನ್ ಯಾವ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಜನಕ್ಕೆ ಫಿಲಮ್ ಶೂಟ್ ಮಾಡಿದ್ರು, ಸೊ ಆ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ರೇಷನ್ ಇಂಥ ಥಿಯೇಟರ್ ಇದು. ಸೊ ಇದ್ರ ಸ್ಕ್ರೀನು 80 ಫೀಟ್ ಬೈ 60 ಫೀಟ್. ಮ್ಯಾಸಿವ್ ಕಂಪ್ಯಾರಿಸನ್ ನೋಡ್ಬೋದು ನೀವು ಈ ಶಾರ್ಟಲ್ಲಿ. ಮ್ಯಾಸಿವ್ ಡಿಫ್ರೆನ್ಸ್ ಇದೆ. ಸೊ ಈ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ನನ್ನ ಫಸ್ಟ್ ಟೈಮ್ ಪ್ರಾಪರ್ 70mm ಐಮ್ಯಾಕ್ಸ್ ಎಕ್ಸ್ಪೀರಿಯನ್ಸ್ ಇದು ಆಗಲಿದೆ. ಈ ಸಂಡೇ ಟಿಕೆಟ್ ಬುಕ್ ಮಾಡಿದ್ದೀನಿ. ಸೊ ಸಂಡೇ ಹೋಗ್ತಾ ಇದ್ದೀನಿ. ಯಾಕೆ ಸಂಡೇ ಫ್ರೈಡೇನ ರಿಲೀಸ್ ಆಗ್ತಿದೆಯಲ್ಲ ಅಂದರೆ, 1.5 ತಿಂಗಳು ಮುಂಚೆ ಬುಕ್ ಮಾಡಿದ್ದೆ ಟಿಕೆಟ್ನ. 1.5 ತಿಂಗಳಿಂದ ಬುಕ್ ಮಾಡಿ ಫುಲ್ ವೀಕ್ ಪೂರ್ತಿ ತುಂಬ ಹೋಗಿದೆ, ಎಲ್ಲೂ ಸಿಗ್ತಾನೆ ಇಲ್ಲ. ಸೊ ನಮಗೆ ಸಿಕ್ಕಿದ್ದು ಸಂಡೇ, ಅದು ಫ್ರಂಟ್ 3-4 ರೋಸಿಂದ. ಸೊ ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ. ಎಲ್ರಿಗೂ ಎಕ್ಸೈಟ್ಮೆಂಟ್ ಇರುತ್ತೆ. ಹೇಗೆ ತೋರಿಸಿರ್ಬೋದು ನೋಲನ್ ಅವರು ಒಡಿಸಿನ, ಬಿಕಾಸ್ ಒಂದು ಹಿಸ್ಟಾರಿಕಲ್ ಸ್ಟೋರಿ ಓದ್ಬೋದು, ಇನ್ನೊಂದು ಫಾರ್ ದಿ ಐಮ್ಯಾಕ್ಸ್ ಎಕ್ಸ್ಪೀರಿಯನ್ಸ್ ಕಾಯ್ತಿರ್ತಾರೆ ಜನ. ಸೊ ಈ ಸ್ಟೋರಿನ ಆ ದೊಡ್ಡ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಜನ ಕಾಯ್ತಿರ್ತಾರೆ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಸೋಮವಾರ ನಿಮ್ಗೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಇಷ್ಟ ಆಗಿದ್ರೆ, ಹಾಗೂ ಫರ್ದರ್ ವೀಡಿಯೋಸ್ಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.